ಒಂದೇ ಕಲ್ಲಿಗೆ ಎರಡು ಹಕ್ಕಿ ಉರುಳಿಸಿದ್ರ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದೆಹಲಿನಲ್ಲೇ ಬೀಡು ಬಿಟ್ಟಿದ್ದಾರೆ. ನನ್ನಷ್ಟು ಶಾಸಕರ ಬೆಂಬಲ ಡಿಕೆಗಿಲ್ಲ ಅಂತ ಸಂದೇಶವನ್ನ ಸಾರಿದ್ದಾರೆ. ದೆಹಲಿಯಲ್ಲೇ ಕುಳಿತು 5 ವರ್ಷ ನಾನೇ ಸಿಎಂ ಅಂತ ಮೆಸೇಜ್ ರವಾನಿಸಿದ್ದಾರೆ. ವರಿಷ್ಠರ ಭೇಟಿಗೂ ಮುನ್ನವೇ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಮಾತುಕತೆಗಳು ಚರ್ಚೆಗಳಿಗಾಗಲೇ ಆಗ್ತಾ ಇದೆ. ಮುಂದಿನ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಎನ್ನುವಂತಹ ನೇರ ಸಂದೇಶವನ್ನ ರವಾನಿಸಿದ್ದಾರೆ. ಡಿಸಿಎಂ ಡಿಕೆಗೆ ಅಷ್ಟೊಂದೇನು ಸಪೋರ್ಟ್ ಇಲ್ಲ ಅನ್ನುವಂತಹ ನೇರ ಮಾತುಗಳನ್ನು ಕೂಡ ಆಡಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಪೋರ್ಟ್ಗೆ ಈಗಾಗಲೇ ಹಲವು ನಾಯಕರು ದುಂಬಾಲು ಬಿದ್ದು ಮಾತನಾಡ್ತಾ ಇದ್ರು, ಹಲವು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ರು. ದಸರಾ ಸಂದರ್ಭದಲ್ಲಿ ನೋಡಿ ಸಂಕ್ರಾಂತಿ ಕ್ರಾಂತಿ ಆಗ್ಬಿಡುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ರು. ಆದರೆ ಅದೆಲ್ಲದಕ್ಕೂ ಕೂಡ ತೆರೆ ಎಳೆದಂತೆ ಕಾಣ್ತಾ ಇದೆ. ಜೊತೆಗೆ ಡಿಸಿಎಂ ಡಿಕೆಶಿ ಆಪ್ತೇಷ್ಟರಿಗೂ ಕೂಡ ನೇರವಾದಂತಹ ಸಂದೇಶವನ್ನ ಇಲ್ಲಿ ರವಾನೆ ಮಾಡಿದ್ದಾರೆ. ಒಂದು ಕಡೆ ಈ ಕಡೆ ಎಸಿಸಿ ಮುಖ್ಯಸ್ಥರು ಕೂಡ ಈಗ ಬೆಂಗಳೂರಿನಲ್ಲೇ ಇದ್ದಾರೆ, ಖರ್ಗೆ ಅವರು. ಆದರೆ ಸಿಎಂ ಮಾತ್ರ ದೆಹಲಿನಲ್ಲಿ ಕುಳಿತು ಅಲ್ಲಿಂದ ನೇರವಾಗಿ ಹಕ್ಕಿಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತಹ ಪ್ರಯತ್ನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂಥದ್ದು.